ಅಮಾನುಷವಾಗಿ ಕೊಲೆ ಆಗಿದೆ. ರಫೀಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೊಲೆ ಮಾಡಿದ್ದಾನೆ. ಆ ಹೆಣ್ಮಗಳು ಮದುವೆ ಆಗಿದ್ದಳು, ಒಂದು ಮಗು ಇದೆ. ಈ ರೀತಿಯ ಅನೈತಿಕ ಸಂಬಂಧದ ಮೂಲಕ ಅವಳ ಕೊಲೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಬಂದಿದೆ. ಇನ್ನೂವರೆಗೆ ಆ ಕೊಲೆಗಾರರನ್ನ ಬಂಧನ ಮಾಡಿಲ್ಲ. ಆ ಕೊಲೆಗಾರನ ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳನ್ನ ಅವರನ್ನ ಬಂಧನ ಮಾಡಿ ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಮುಸ್ಲಿಂ ಅಂದ ತಕ್ಷಣನೇ ಹಿಂದೇಟ್ ಹಾಕುವಂತ ಪ್ರವೃತ್ತಿ, ಈ ಮಾನಸಿಕತೆ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಮಾಡಬಾರ್ದು. ನ್ಯಾಯ ಕಾನೂನು ಏನ್ ಹೇಳುತ್ತೆ ಅದನ್ನು ಪರಿಪಾಲನೆ ಮಾಡುವಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಈಗ ಅಲ್ಲಿ ನೂರಾರು ಜನ ಸೇರಿದಂತಹ ಕಾರ್ಯಕರ್ತರನ್ನ ಇವತ್ತು ಬೇರೆ ಬೇರೆ ರೀತಿಯ ಡೈವರ್ಟ್ ಮಾಡುವಂತ ಪ್ರಯತ್ನವನ್ನು ನಡೀತಾ ಇದೆ. ನಾನು ಆ ಮದುವೆ ಆದಂತ ರಂಜಿತಾ ಅವಳಿಗೆ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಮತ್ತು ಅವರ ತಂದೆ ತಾಯಿಗೆ ಅವರ ಕುಟುಂಬಕ್ಕೆ ಸಮಾಧಾನವನ್ನ ಹೇಳ್ತಾ ಇದ್ದೀನಿ. ಹುಡುಗಿ ನನ್ನ ತಂಗಿ, ಸ್ವಂತ ತಂಗಿ. ಅವಳು ಶಾಲೆ ಮುಗಿಸ್ಕೊಂಡು ಶಾಲೆಯಲ್ಲಿ ಅಡುಗೆ ಕೆಲಸ ಮಾಡ್ತಾಳೆ. ಅದನ್ನು ಮುಗಿಸ್ಕೊಂಡು ಬರುವ ಸಮಯದಲ್ಲಿ, ಮನೆಗೆ ಬರುವ ಸಮಯದಲ್ಲಿ ಅವಳನ್ನ ಅಲ್ಲಿ ಅಂಗಡಿ ಮುಂದೆ ಅಡ್ಡ ಹಾಕಿ ಆಕಳು ಕೊಯ್ದು ಹಾಕಿದಂಗೆ ಕುತ್ಕೊಂಡು ಕೊಯ್ದು ಹಾಕಿದ. ರಫೀಕ್ ಇಮಾಮ್ ಸಾಬ್ ಎಲ್ಲೂರ್ ಅಂತೇಳಿ ಮುಸ್ಲಿಂ ಯುವಕ. ಅವನು ಇದಕ್ಕಿಂತ ಮುಂಚೆ ತಂಗಿಗೆ ಬೆನ್ನು ಹಿಡಿದು ಒಂದು 2-3 ತಿಂಗಳಿಂದ ಟಾರ್ಚರ್ ಕೊಡ್ತಾ ಇದ್ದಂತೆ. ಲವ್ ಮಾಡು, ನಾ ಮದುವೆ ಆಗ್ತೇನೆ, ಹಿಂದೂರೊಳಗೆ ಬರ್ತೇನೆ ಅಂತ ಟಾರ್ಗೆಟ್ ಲೆಕ್ಕಕ್ಕೆ ಮಾಡ್ತಾ ಇದ್ದಂತೆ. ಅದಾದ ನಂತರ ಇವ್ರು ನನಗೆ ಮನೆಯಲ್ಲಿ ವಿಚಾರ ಹೇಳಿಲ್ಲ. ಯಾಕಂತಂದ್ರೆ ನಾನು ಅಕಸ್ಮಾತ್ ಆಗಿ ಅವನಿಗೆ ಏನಾದ್ರು ಮಾಡ್ತೇನೋ ಅನ್ಕೊಂಡು ಹೇಳಿ ಆ ಒಂದು ಕಾರಣಕ್ಕೆ ನನಗೆ ಮನೆಯಲ್ಲಿ ವಿಚಾರ ಹೇಳಿಲ್ಲ. ಆದ್ರೂ ನನಗೆ ಈಗ ಸದ್ಯ ಒಂದು 15 ದಿನದ ಹಿಂದೆ ಅನ್ನೊಂದು ನಂಬರಿಂದ ಪದೇ ಫೋನ್ ಬರ್ತಾ ಇತ್ತು ನಮ್ಮ ತಂಗಿಗೆ. ಯಾರು ಫೋನು, ಇಷ್ಟೆಲ್ಲ ಫೋನ್ ಬರ್ತದೆ, ಸೈಲೆಂಟ್ ಮಾಡ್ತಾ ಇದೆ ಅನ್ಕೊಂಡು ನಾನು ಫೋನ್ ಪಿಕ್ ಮಾಡಿದಾಗ ಇವನ್ ಫೋನ್ ಮಾಡಿದಾಗ ನಾನು ಜೋರು ಮಾಡಿದೆ. ಅವಾಗ ದಬಾಯಿಸಿದಾಗ ಅವ ಏನಂತಂದ, ಆಮೇಲೆ ಇಲ್ಲ ಮತ್ತೊಂದ್ಸಲ ಮಾಡಲ್ಲ ಅನ್ಕೊಂಡು ಮತ್ತೊಂದು ಡೈರೆಕ್ಟಾಗಿ ಬಿಟ್ಟೆ ಅದ. ಆಮೇಲೆ ಡೈರೆಕ್ಟಾಗಿ ಭೇಟಿಯಾಗಿ ಇಲ್ಲ ನಾನು ಮತ್ತೆ ಆ ಥರ ಮಾಡಬಾರದು, ತಪ್ಪಾಯ್ತು ಅನ್ಕೊಂಡು ಹೇಳಿ ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡು ಆಯ್ತು ಅಂತ ನಾನು ಬಿಟ್ಟೆ. ಅದಾದ ನಂತರ ನಾನು ಮತ್ತೆ ಈಗೆಲ್ಲ ಸಾರಿ ಕೇಳಿದಾನೆ, ಎಲ್ಲ ಕೇಳಿದಾನೆ, ಈ ವಿಚಾರ ಇಲ್ಲೇ ಮುಗಿಸಾಕುವ ಅಂದ್ಕೊಂಡು ಹೇಳಿ ನಾನು ಮತ್ತೆ ಸ್ಟೇಷನಿಗಾಗಲಿ ಮತ್ತು ಯಾರಿಗೆ ನಮ್ಮ ಸಹೋದರರಿಗಾಗಲಿ ಯಾರಿಗೂ ನಮ್ಮ ಹಿಂದೂ ಯುವಕರಿಗೆ ಯಾರಿಗೂ ಹೇಳಲಾಗಿತ್ತು. ಇದಾದ ನಂತರ ಈಗ 15 ದಿನದ ನಂತರ ಏಕಾಏಕಿ ಇವತ್ತು ನಮ್ಮ ತಂಗಿ ಕೆಲಸ ಮುಗಿಸ್ಕೊಂಡು ಬರುವಾಗ ಅಲ್ಲೇ ಆ ಅಂಗಡಿ ಮುಂದೆ, ನಮ್ಮ ಗಲ್ಲಿಯಲ್ಲಿ ಒಂದು ಏರಿಯಾದಲ್ಲಿ ಒಂದು ಅಂಗಡಿ ಇದೆ, ಆ ಅಂಗಡಿ ಮುಂದೆ ನಿಲ್ಲಿಸ್ಕೊಂಡು ಕುತ್ಕೊಂಡು ಕೊಯ್ದು ಹಾಕಿದೆ. ಏನು ಕಾರವಾರ ಜಿಲ್ಲೆಯಲ್ಲಿ ಯಲ್ಲಾಪುರದಲ್ಲಿ ಒಬ್ಬ ಹಿಂದೂ ಹುಡುಗಿಗೆ ಮುಸಲ್ಮಾನ ಹೇಗೆ ಆಕಳನ್ನು ಕೊಯ್ತಾರೆ ಹಾಗೆ ಕುತ್ತಿಗೆಯನ್ನು ಕೊಯ್ದು ಬಿಟ್ಟಿದ್ದಾರೆ. ಈಗ ಹುಬ್ಬಳ್ಳಿಗೆ KMC ಬರ್ಬೇಕಾದ್ರೆ ಕಲ್ಗಟ್ಟಿ ಹತ್ರ ಆಕೆ ಕಲಾಸ್ ಆಗಿದ್ದಾಳೆ. ಈಗ